ಹೋಗಿ ಅಲ್ಲಿ ಇಷ್ಟಲಿಂಗಾನಂದ ಮುಕ್ತಿ ಭಕ್ತಿಯ ಸಾಮ್ರಾಜ್ಯವನ್ನು ಬೇಡಿಕೊ ಅಂತ ಹೇಳಲು. ಆಗಲಿ ಎಂದು ದೇವ ಎಂದು ಹೇಳಲು ಆಗ ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ ಅಲ್ಲಿದ್ದ ಭೂಲೋಕಕ್ಕೆ ಹೊರಟು ಬಂದನಪ್ಪ ದೇವ. ಅಲ್ಲಿ ಶ್ರೀರಾಮಚಂದ್ರನು ತನ್ನ ಪರಮ ಭಕ್ತನಾದ ಮುದ್ದು ಮಾರುತಿಯ ಬಂದುದನ್ನು ಕಂಡು, ನನ್ನ ಸದ್ಭಕ್ತನಾದ ಮುದ್ದು ಮಾರುತಿಯೇ, ನಿನಗೆ ಯಾವ ಆಭರಣವು ಬೇಕೆಂದು ಕೇಳಿಕೊ ಎಂದು ಹೇಳಲು ಆಗ ಆಂಜನೇಯ ಕುಮಾರನು, ಹೇ ಗುರುದೇವ, ನನಗೆ ಯಾವ ಆಭರಣವೂ ಬೇಡ ಎಂದು ಹೇಳಲು ಆಗ ಶ್ರೀರಾಮಚಂದ್ರನು ತನ್ನ ಪರಮ ಭಕ್ತನಿಗೆ ಯಾವ ಆಭರಣವು ಕೊಡಬೇಕೆಂದು ಮನದೊಳಗೆ ಆಲೋಚಿಸಿ ತನ್ನ ಕೊರಳಲ್ಲಿದ್ದ ಕಂಸ ಎಂಬ ಮಣಿಯನ್ನು ಕಿತ್ತುಕೊಟ್ಟನು. ಆಗ ಆ ಆಂಜನೇಯ ಕುಮಾರನು, ಹೇ ಗುರುದೇವ, ನನಗೆ ಯಾವ ಈ ಹಾರವೂ ಬೇಡ, ಕೊಡುವುದಾದರೆ ಇಷ್ಟಲಿಂಗಾನಂದ ಮುಕ್ತಿ ಭಕ್ತಿಯ ಸಾಮ್ರಾಜ್ಯವನ್ನು ದಯಪಾಲಿಸಿ ಎಂದು ಪಾದ ಕೇಳಿದನು. ಆಗ ಶ್ರೀರಾಮಚಂದ್ರನು ಇಷ್ಟಲಿಂಗಾನಂದ ಮುಕ್ತಿ ಭಕ್ತಿಯ ಸಾಮ್ರಾಜ್ಯವನ್ನು ದಯಪಾಲಿಸಬೇಕೆಂದರೆ ನರಾವತಲ್ಲಿರುವನು, ದೈವಸ್ವದಲ್ಲಿದ್ದಾಗ ಮಾತ್ರ ಅದನ್ನು ಪಾಲಿಸಲು ಸಾಧ್ಯ ಎಂದು ಹೇಳಲು ಆಗ ಆಂಜನೇಯ ಕುಮಾರನು, ಹೇ ಗುರುದೇವ, ನಿಮ್ಮಿಂದ ಕೊಡುವುದಾದರೆ ಏನಾಯಿತು, ಅದನ್ನು ಸಾಧಿಸುವ ಮಾರ್ಗವನ್ನಾದರೂ ಸೂಚಿಸು ಎಂದು ಹೇಳಲು ಆಗ ಶ್ರೀರಾಮಚಂದ್ರನು, ಆಂಜನೇಯ ಕುಮಾರನೇ, ಅದನ್ನು ವಸಿಷ್ಠರ ಬಳಿಗೆ ಹೋದರೆ ತಿಳಿಸುತ್ತಾರೆ ಎಂದು ಹೇಳಲು ಹಾಗೇ ಆಗಲಿ ಎಂದು ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ ಅಲ್ಲಿದ್ದ ವಸಿಷ್ಠರ ಆಶ್ರಮಕ್ಕೆ ಬರಲಾಗಿ ವಸಿಷ್ಠ ದಿವ್ಯ ಜ್ಞಾನಿ ಮಹರ್ಷಿಯು ಆಂಜನೇಯ ಕುಮಾರನು ಬಂದುದನ್ನು ಕಂಡು, ಆಂಜನೇಯ ಕುಮಾರನೇ, ಇಷ್ಟಲಿಂಗಾನಂದ ಮುಕ್ತಿ ಭಕ್ತಿಯ ಸಾಮ್ರಾಜ್ಯವನ್ನು ಬೇಡಿಕೋಬೇಕೆಂದರೆ ಪಂಪಾವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಸ್ನಾನಮಡಿಯನ್ನುಟ್ಟು ಪದ್ಮಾಸನ ಹಾಕಿಕೊಂಡು ಅಘೋರವಾದ ತಪಸ್ಸನ್ನು ಆಚರಿಸಲು ಅವನ ತಪಸ್ಸಿಗೆ ಮೆಚ್ಚಿದ ರುದ್ರನು ಹೇಗೆ ಬರುತ್ತಾನಿದ್ದೆಂದರೆ ಹುಟ್ಟುವಾಗಲೇ ಹೂವಿನ ಕಾಶಿ, ವಿಷ್ಣು ಕಾಶಿ, ಮಂಜುಳ ಕಾಶಿ, ಇನ್ನೂ ಒಂದಿನ ಆವಿಗೆ. ಆಗ ರುದ್ರನು ಪ್ರತ್ಯಕ್ಷನಾಗಿ, ಆಂಜನೇಯ ಕುಮಾರನೇ, ನನ್ನನ್ನು ಕುರಿತು ತಪವನ್ನು ಆಚರಿಸಲು ಕಾರಣವೇನೆಂದು ಕೇಳಲಾಗಿ ಆಗ ಆಂಜನೇಯ ಕುಮಾರನು, ಹೇ ಗುರುದೇವ, ಇಷ್ಟಲಿಂಗಾನಂದ ಮುಕ್ತಿ ಭಕ್ತಿಯ ಸಾಮ್ರಾಜ್ಯವನ್ನು ದಯಪಾಲಿಸಿ ಎಂದು ಪಾದ ಕೇಳಿದನು. ಶ್ರೀರುದ್ರನು ಆಂಜನೇಯ ಕುಮಾರನಿಗೆ ಇಷ್ಟಲಿಂಗವನ್ನು ಕರುಣಿಸಿ ಅದನ್ನು ಈ ತ್ರಿಕಾರದಲ್ಲಿ ಪೂಜಿಸುತ್ತಾ ಹೋಗು ಎಂದು ಹೇಳಲು ಹನುಮಂತ ವಜ್ರಕಾಯ ಚಿರಂಜೀವಿ ಅದರ ಮೇಲೆ ಶ್ರೀರುದ್ರನ ಪರಮ ಭಕ್ತ ಮಹಾರುದ್ರ ಹಾಗೆ ಹಲವು ಸಮ್ಮುಖಗಳು ಕಳೆದಿರಲು ಗೌತಮ ಮುನಿಯ ಆಶ್ರಮದಲ್ಲಿ ಒಬ್ಬ ಶಿವಯೋಗಿಯು ಇಷ್ಟಲಿಂಗವನ್ನು ಕರುಣಿಸಿ ಅದನ್ನು ಎಷ್ಟು ಹುಡುಕಿದರೂ ಸಿಗದೇ ಇದ್ದಾಗ ಗಟ್ಟುಗದ್ದನಾಗಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದನು. ಆಗ ಪಾರ್ವತಿ ಪರಮೇಶ್ವರರು ಈಶ್ವರರು ಪ್ರತ್ಯಕ್ಷನಾಗಿ ಆ ಶಿವಯೋಗಿಗೆ ಇಷ್ಟಲಿಂಗವನ್ನು ಕರುಣಿಸಿ ಆ ಶಿವಯೋಗಿಗೆ ಸರಿ ಸರಿ ಎಂದವರ ಅಜ್ಞಾನ ಅರಿಯೇ ಬಹುಪರಾಕ್. ರುದ್ರ ವೀರ ಶರಣ ಕುವಲಯ ಚಂದ್ರ ಜಯ ಬಸವರಾಜೇಂದ್ರ ಶರಣ
ಗುಣಗಣ ನಾಶ ಜಯ ಬಸವ ಜಗದೀಶ ಶರಣಗತೋದ್ಧಾರ ಜಯ ಬಸವ ಗಂಭೀರ ವಾರ ನಿಧಿ ಗತ ವಿಕಾರ ಪರಮ ಮಹದೈಶ್ವರ್ಯ ಜಯ ಬಸವ ಗುರುವರ್ಯ ವೈದ್ಯ ಲೀಲಾಂಕ ಜಯ ಬಸವ ನಿಶಾಂಕ ಹೊರೆಯನ್ನಂ ಬಸವ ಭಕ್ತರ ಹೃದಯದೊಳಗೆ ಸವ ಚಿಜ್ಯೋತಿ ಸತ್ಯಭೂತಿ ಅನಂತಿ ನಾಮಾವಳಿಗಳಿಂದ ಬಿರುದಾಂಕಿತನಾಗಿ ಶಿಕಾಪುರದಲ್ಲೇ ಶಿಖರವನ್ನೇ ಸೃಷ್ಟಿಸಿ ಬೇಡಿದ ಭಕ್ತರ ಇಷ್ಟಾರ್ಥವನ್ನು ಪೂರೈಸಿ ಮಾಘ ಬಹುಳ ಮೂಲ ನಕ್ಷತ್ರದ ಸಮಯಕ್ಕೆ ಸರಿಯಾಗಿ ಗಿಣ್ಣದ ಹಾಲಿನ ಪ್ರಸಾದವನ್ನು ಪಡೆದು ಸರ್ವ ಸದ್ಭಕ್ತರಿಗೂ ದರ್ಶನವನ್ನು ಕೊಡುತ್ತಾ ಆಶೀರ್ವಾದವನ್ನು ನೀಡುತ್ತಾ ರಥವೇರುತ್ತಿರುವ ಕೊಟ್ಟೂರು ಗುರುಬಸವೇಶ್ವರರು ನಂತರದ ಸಮಯದಲ್ಲಿ ರಥವನ್ನೇ ಹೋಲುವ ಕಚ್ಚಿನ ಮಠದ ಈ ದಿವ್ಯ ಸಾನ್ನಿಧ್ಯದ ಸನ್ನಿಧಿಯಲ್ಲಿ ಶಿವೈಕ್ಯನಾಗಿರುವ ಕೊಟ್ಟೂರು ಗುರುಬಸವರಾಜೇಂದ್ರ ಸ್ವಾಮಿ ಯತಿಕುಲ ಚಂದ್ರ ಬಹುಪರ ಕೈಲಾಸಪತಿಯಾದ ಪರಶಿವನ ಅಪ್ಪಣೆಯನ್ನು ಪಡೆದ ನಮ್ಮ ಶ್ರೀ ವೀರಭದ್ರ ದೇವರ ದುರುಳನಾದ ದಕ್ಷಿಣ ಯಾಗ ಮಂಟಪಕ್ಕೆ ಬಂದು ದಕ್ಷಿಣ ರುಂಡವನ್ನೇ ಕತ್ತರಿಸಲು ಇದನ್ನು ಕಣ್ತುಂಬಿಕೊಂಡ ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸೂತ ದೇವಿಯು ಕೂಡಲೇ ಶ್ರೀ ವೀರಭದ್ರ ದೇವರಿಗೆ ತನ್ನ ಶರಗೊಡ್ಡಿ ಬೇಡಿದಳು ಹೀಗೆಂದು: ಹೇ ದೇವ ಕರುಣಾಮೂರ್ತಿಯಾದ ಶ್ರೀ ವೀರಭದ್ರನೇ, ನಾವು ಮಾಡಿರುವುದು ಮಹಾಪಾಪ ಸರ್ವಾಪರಾಧ. ನಮ್ಮ ಮಹಾಪಾಪ ಸರ್ವಾಪರಾಧವನ್ನು ಮನ್ನಿಸಿ ನನಗೆ ಮುತ್ತೈದತನವನ್ನು ದಯಪಾಲಿಸಬೇಕು ದೇವ ಎಂದು ಶ್ರೀ ವೀರಭದ್ರ ದೇವರ ಪಾದಕ್ಕೆರಗಲು ರುದ್ರ ವೀರ ಕೂಡಲೇ ಶ್ರೀ ವೀರಭದ್ರನು ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸೂತಿಯ ಆ ವರ್ತನೆಯನ್ನು ಕಂಡು ನಿಂತ ನಿಲುವಿನಲ್ಲಿ ತನ್ನ ನಿರ್ಧಾರವನ್ನೇ ಬದಲಿಸಿ ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸೂತ ದೇವಿಯ ಮಾಂಗಲ್ಯವನ್ನು ರಕ್ಷಿಸಬೇಕೆಂದು ದಕ್ಷನು ಯಜ್ಞಕ್ಕೆ ಆಹುತಿ ಕೊಡಲೆಂದು ತಂದಿರುವ ಟಗರುಗಳು ಅಲ್ಲೇ ಇರುವುದನ್ನು ಕಂಡು ಅದೇ ಟಗರಿನ ರುಂಡವನ್ನೇ ಕತ್ತರಿಸಿ ದಕ್ಷನ ರುಂಡವಿಲ್ಲದ ಮುಂಡಕ್ಕೆ ಹಚ್ಚಿ ದಕ್ಷ ಬ್ರಹ್ಮನಿಗೆ ಪ್ರಾಣ ಭಿಕ್ಷೆಯನ್ನಿಟ್ಟನು. ಪ್ರಾಣದಾನವನ್ನು ಮಾಡಿದನು. ಪ್ರಾಣದಾನದಿಂದ ಎಚ್ಚರನಾದ ದಕ್ಷನು ಅಹಂಕಾರದಿಂದ ಮುಕ್ತನಾಗಿದ್ದನು. ಅಹಂಕಾರದ ಮದದಿಂದ ಇಳಿದು ತಿಳಿಯಾಗಿದ್ದನು. ಈ ವೀರಭದ್ರನನ್ನೇ ಕಂಡನು, ಶಿರಬಾಗಿದನು, ಶಿರಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಿದನು. ತನ್ನ ಮಾಂಗಲ್ಯವನ್ನೇ ರಕ್ಷಿಸಬೇಕೆಂದು ಬೇಡಿಕೊಂಡ ಪ್ರಸೂತ ದೇವಿಯು ಸಹ ಈ ವೀರಭದ್ರನಿಗೆ ಶಿರಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಿದಳು. ಪರುದ್ರ ರುದ್ರ ವೀರ ಕೂಡಲೇ ದಕ್ಷನು ಹಾಗೂ ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸೂತಿಗೆ ಆಶೀರ್ವದಿಸಿದ ಶ್ರೀ ವೀರಭದ್ರನು ದಕ್ಷನು ಹಾಗೂ ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸೂತ ದೇವಿಯು, ಹೇ ದೇವ, ನಮ್ಮಿಂದ ನಾವು ಮಾಡಿರುವ ತಪ್ಪಿನ ಅರಿವಿಗಾಗಿ ನಾವೀರ್ವರು ನಿನ್ನ ಸೇವೆಯನ್ನು ಮಾಡಿಕೊಂಡು ಹೋಗುತ್ತೇವೆ ದೇವ ಎಂದು ಕೇಳಿಕೊಳ್ಳಲು ಕೂಡಲೇ ಶ್ರೀ ವೀರಭದ್ರನು ಅವರ ಆಸೆಯನ್ನು ನಿರಾಸೆ ಮಾಡದೆ, ಹೇ ದಕ್ಷನೇ, ನೀನು ಇನ್ನು ನನ್ನ ಸೇವೆಯನ್ನು ಮಾಡುವುದಾದರೆ ನನ್ನ ಬಲಬದಿಗೆ ನೀನಿದ್ದು ನನ್ನ ಎಡಬದಿಗೆ ನಿನ್ನ ಹೆಂಡತಿಯಾದ ಪ್ರಸೂತಿಯು ಇರಬೇಕೆಂದು ಆಜ್ಞಾಪಿಸಿದನು. ಶ್ರೀ ವೀರಭದ್ರನ ಆಜ್ಞೆಯಾದ ಕ್ಷಣದಿಂದಲೇ ಬಲಬದಿಗೆ ದಕ್ಷನು, ಎಡಬದಿಗೆ ಪ್ರಸೂತಿ ಇದ್ದು ವೀರಭದ್ರನ ಸೇವೆಯನ್ನು ಮಾಡಿಕೊಂಡು ಹೋಗುತ್ತಿರುವುದನ್ನು ಕಂಡಿರಬಹುದು, ಕಾಣುತ್ತಿರಬಹುದು. ಪರುದ್ರ ಶರಣು ಎಂದು ಬಂದವರಿಗೆ ಕಾಯುವ ಗುಣ, ವಿರುದ್ಧ ಬಂದವರಿಗೆ ಸಂಹರಿಸುವ ಗುಣ ಶ್ರೀ ವೀರಭದ್ರನಿಂದ ಬಂದ ಬಳುವಳಿ. ಹರ ಕೊಲ್ಲಬಹುದು, ಗುರು ರಕ್ಷಿಸಬಹುದು ಎಂಬ ನಾಣ್ಣುಡಿಯನ್ನು ದಿಟ ಮಾಡಿ ತೋರಿಸಿದ ಕೊಟ್ಟೂರು ಕೋಟೆ ಪೂರ್ವದ ಶ್ರೀ ವೀರ
ವೀರಭದ್ರ ಸ್ವಾಮಿ ಕಡೆ ರುದ್ರ ವೀರ ಅರಹ ಓಂ ನಮಃ ಶಿವಾಯ ಅರಹ ಓಂ ನಮಃ ಶಿವಾಯ ಗಜಾನನಂ ಭೂತಗಣಾದಿಸೇವಿತಂ ವದನೋ ಜಂಬು ಫಲಸಾರು ಪಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮೇ ಶ್ರೀ ವಿಘ್ನೇಶ್ವರ ಪಾದ ಪಂಕಜಂ. ರುದ್ರ ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ, ಭೂಮಿಯನ್ನು ಅಗೆದ ಬಗೆದ ತಳಪಾಯ ಕಂಡವರಿಲ್ಲ, ಉರಿಯುವ ಸೂರ್ಯನಿಗೆ ಬೆಂಕಿ ಹಚ್ಚಿದವರಿಲ್ಲ. ನಮ್ಮ ಶ್ರೀ ಗುರು ಕೊಟ್ಟೂರು ಬಸವೇಶ್ವರನನ್ನು ವಿರೋಧಿಸಿ ಜಗದೊಳಗೆ ಬದುಕಿ ಉಳಿದವರಿಲ್ಲ. ರುದ್ರ ಹಡ್ಡಿ ಇಲ್ಲದ ನಾಲಿಗೆಯು ಕಡ್ಡಿಗೀಚಿದ ಬೆಂಕಿಯಂತೆ, ಹಡ್ಡಿ ಇಲ್ಲದ ನಾಲಿಗೆಯು ಕಡ್ಡಿಗೀಚಿದ ಬೆಂಕಿಯಂತೆ. ಮಲರೇ ರುದ್ರ, ಒಬ್ಬರೇ ರುದ್ರ, ಈಚಿದ ಬೆಂಕಿಯು ಮನೆ ಬೆಳಗುವಂತಿರಬೇಕೆ ಹೊರತು ಮನೆ ಉರಿಯುವಂತಿರಬಾರದು. ರುದ್ರ ಹಿಟ್ಟುಣ್ಣ ಬಾರದ ಮಡಿಕೆ ಇದ್ದರೇನು ಮನೆಯೊಳಗೆ, ಹಿಟ್ಟುಣ್ಣ ಬಾರದ ಮಡಿಕೆ ಇದ್ದರೇನು ಮನೆಯೊಳಗೆ, ಹತ್ತೆ ಮಾವರಿಗಂಜದ ಸೊಸೆ ತಂದರೇನು ಮನೆಯೊಳಗೆ. ರುದ್ರ ವೀರ ಉಲ್ಲಾಸಭರಿತವಾಗಿರುವ ಎಲ್ಲ ಜನಾಂಗಗಳೇ ಸಲ್ಲು ಗುಲ್ಲು ಮಾಡದೆ ಅತ್ತ ವಿತ್ತ ಗಮನ ಕೊಡವದೆ ಇತ್ತ ಗಮನ ಬಿಟ್ಟು ಕೇಳಿರಿ. ಎನ್ನ ತನ ಎನ್ನ ದನ ಎನ್ನ ಮನ ಎನ್ನ ಸತಿಸುತ್ತರೆಂಬ ಮೋಹದಿಂದ ಘನಘಾತಕನ ಮಾಡುವುದು ಒಳ್ಳೆಯದಲ್ಲ. ಅದು ಹೇಗೆಂದರೆ ಸಾಯಂಕಾಲದೊಳ ಅನೇಕ ಪಕ್ಷಿಗಳು ಒಂದೇ ಮರದೊಳಗೆ ಕೂಡಿದ್ದರು ಪ್ರಾತಃ ಕಾಲದೊಳ ಅಗಲಿ ಹೋಗುತ್ತವೆ. ಅದು ಆಗಿರಲಿ, ತನ್ನ ಎರಡನೇ ಜೀವದಂತಿರುವ ಶರೀರವೇ ಮೃತಪಟ್ಟ ಕಾಲಕ್ಕೆ ನಾಯಿ ನರಿಗಳ ಪಾಲಾಗುತ್ತದಲ್ಲದೆ ನಮ್ಮ ಸಂಗಡ ಬರುವುದಿಲ್ಲ, ನಮ್ಮ ಸತಿ ಸುತಾದಿಗಳೇನು ಬರುವುದಿಲ್ಲ. ಅದು ಆಗಿರಲಿ, ಹೆಂಡತಿಯಲ್ಲಿ ಸುಖವೆಂಬಿರಿ, ಹೆಂಡತಿಯಲ್ಲಿ ಸುಖವಿಲ್ಲ. ಹೆಂಡತಿಗೆ ಅತಿ ಪ್ರೀತಿಯಿಂದ ಕಂಡದನ್ನು ತಂದು ಕೊಟ್ಟು ದಿಂಡೆತನದಿಂದ ಉಣಬಡಿಸಿದರೆ ಗಂಡನೇ ಇತ್ತ ಬಾಯೆಂದು ಕರೆಯುತ್ತಾಳೆ. ಇಲ್ಲವಾದರೆ ಮಂಡ ಬಾಯಿರನೇ ಹೋಗೆನ್ನುತ್ತಾಳೆ. ಮಕ್ಕಳಲ್ಲಿ ಸುಖವೆಂಬಿರಿ, ಮಕ್ಕಳಲ್ಲಿ ಸುಖವಿಲ್ಲ. ಮಕ್ಕಳಿಗೆ ಅತಿ ಪ್ರೀತಿಯಿಂದ ಹಾಲು ತುಪ್ಪಗಳಿಂದ ಉಪಚರಿಸಿ ಮದುವೆ ಮುಂಜಿಗಳನ್ನು ಮಾಡಿದರೆ ಅತಿ ಪ್ರೀತಿಯಿಂದ ಪಿತನೇ ಇತ್ತ ಬಾಯೆನ್ನುತ್ತಾರೆ. ಇಲ್ಲವಾದರೆ ಗತಿಹೀನನೇ ಹೋಗೆನ್ನುತ್ತಾರೆ. ಬಂಧುಗಳಲ್ಲಿ ಸುಖವೆಂಬಿರಿ, ಬಂಧುಗಳಲ್ಲಿ ಸುಖವಿಲ್ಲ. ಬಂಧುಗಳಲ್ಲಿ ಈತ ಸರಿ ಸಮಾನನಾಗಿದ್ದರೆ ಈತನಿಗೆ ಸರಿ ಸಮಾನವಾದ ಗತಿಗೆಯನ್ನು ಹಾಕುತ್ತಾರೆ. ಇಲ್ಲವಾದರೆ ಕಂಡು ಕಾಣದಂತೆ ಸುಮ್ಮನಿದ್ದು ಬಿಡುತ್ತಾರೆ. ರುದ್ರ ಇಂಥವುಗಳನ್ನು ಮೋಹಿಸದೆ ಕನಕ ಭಂಡಾರವು ಕನ್ನಡಿ ಒಳಗಿನ ಗಂಟೆಂದು ತಿಳಿಯಬೇಕು. ಮಕ್ಕಳು ಮತ್ತು ಬಂಧುಗಳು ನೀರ ಮೇಲಿನ ಗುಳ್ಳೆ ಎಂದು ತಿಳಿಯಬೇಕು. ನಾನು ಮಾಡುವ ಕಾರ್ಯವೇನೆಂದು ಯೋಚಿಸಿ ಅರಿವು ಹಿಡಿದು ಗುರು ಕಂಡು ನಡೆ ನುಡೆ ಶುದ್ಧನಾಗಿ ಜನನ ಮರಣವೆಂಬ ರೋಗಕ್ಕೆ ಘನ ಪಾಂಡಿತ್ಯವನ್ನು ನೆನೆಸಿರಬೇಕು. ಇವುಗಳನ್ನು ತಿಳಿಯದೆ ಹೆಣ್ಣೆನದು ಹೊನ್ನೆನದು ಮಣ್ಣೆನದು ಎದ್ದು ಬಡಿದಾಡುವ ಬಾಯಿ ಬಡುಕರನ್ನು ನರಕದಲ್ಲಿ ಬಿಡುವನೇ ನಮ್ಮ ಕರಿಕಾಳಿಂಗ ರುದ್ರ.